ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಮುಮ್ತಾಜ್. ಬನ್ನಿ ಇವತ್ತಿನ ರೆಸಿಪಿ ನೋಡೋಣ. ಇವತ್ತು ನಾನೊಂದು ಸ್ಪೆಷಲ್ ಸ್ಕ್ವಿಡ್ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೆಷಲ್ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಮಾಡಿ ನೋಡಿ, ಖಂಡಿತವಾಗಿ ನೀವು ಮತ್ತೆ ಬೇರೆ ಟೈಪಲ್ಲಿ ಮಾಡಲ್ಲ. ಅಷ್ಟು ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವೊಂದು ಸಲ ಇದರ ರುಚಿ ನೋಡಿದರೆ ಮತ್ತು ನೀವು ಮರೆಯಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ. ಸುಲಭವಾಗಿ ಮಾಡ್ಕೋಬೋದು, ಜಾಸ್ತಿ ಕೆಲಸ ಏನಿಲ್ಲ. ನೋಡಿ, ನಾನು ಇದಕ್ಕೋಸ್ಕರ 700 ಗ್ರಾಮ್ ಬೋಂಡಾಸ್ ತಗೊಂಡಿದ್ದೇನೆ. ಅದು ನಾನಿವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇದು ನಾರ್ಮಲಾಗಿ ಕ್ಲೀನ್ ಮಾಡಲಿಕ್ಕೆ ಎಲ್ರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದವರಿಗೆ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಸುಲಭ, ಇದು ತುಂಬಾ ಸುಲಭ ಇದು ಕ್ಲೀನ್ ಮಾಡಲಿಕ್ಕೆ. ಅದರ ಸ್ಕಿನ್ನೆಲ್ಲ ತೆಗಿಬೇಕು. ಆಮೇಲೆ ನೋಡಿ, ಅದರ ತಲೆ ಭಾಗ ಹಿಡಿದು ಕೈಯಲ್ಲಿ ಎಳೆದ್ರೆ ಬೇಗನೆ ಬರುತ್ತೆ. ಆಮೇಲೆ ನೋಡಿ, ಅದರ ಒಳಗಡೆ ಒಂದು ಪ್ಲಾಸ್ಟಿಕ್ ಥರ ಇರುತ್ತೆ ನೋಡಿ, ಈ ಥರ. ಅದು ಕೂಡ ಹಾಗೆಯೇ ಈ ಥರ ಎಳೆದ್ರೆ ತುಂಬ ಸುಲಭ ಇದು ಕ್ಲೀನ್ ಮಾಡಲಿಕ್ಕೆಲ್ಲ. ನೋಡಿ, ಇದೇ ಥರ ಎಲ್ಲನೂ ಈ ರೀತಿ ಕ್ಲೀನ್ ಮಾಡಿದ್ರಾಯಿತು. ಆಮೇಲೆ ಇದು ಕಟ್ ಮಾಡ್ಕೋಬೇಕು, ನಾನು ತೋರಿಸ್ತೀನಿ. ನೋಡಿ, ಎಲ್ಲನೂ ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಈ ಥರ ಕಟ್ ಮಾಡ್ಕೊಳ್ಳಿ, ಕಾಣುತ್ತಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಕಟ್ ಮಾಡಿದ ನಂತರ ಇನ್ನೊಂದು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಒಂದು ಜರಡಿಯಲ್ಲೇ ಹಾಕಿಟ್ರೆ ಅದರ ನೀರೆಲ್ಲ ಹೋಗುತ್ತೆ. ಆನಂತರ ಇದಕ್ಕೆ ಮಸಾಲೆಲ್ಲ ಹಾಕಿದ್ರಾಯಿತು. ಜಾಸ್ತಿ ಮಸಾಲೆ ಏನೂ ಬೇಡ. ನೋಡಿ, ಸ್ವಲ್ಪ ಹೊತ್ತು ಜರಡಿಯಲ್ಲೇ ಹಾಕಿಟ್ಟಿದ್ದೇನೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಕರಿಮೆಣಸಿನ ಪುಡಿ, ಆಮೇಲೆ ಸ್ವಲ್ಪ ಎಣ್ಣೆ, ಒಂದು ಸಣ್ಣ ಸ್ಪೂನಲ್ಲಿ 1 ಸ್ಪೂನು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದ್ದು ರೆಸ್ಟ್ ಮಾಡಲಿಕ್ಕೆ. ಜಾಸ್ತಿ ಟೈಮ್ ಬೇಕಂತಿಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿಕ್ಕೆ ಇಟ್ಟರಾಯಿತು. ನೋಡಿ, ಒಂದು ಸೈಡಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲ ಬೇರೆ ಆಯಿಲ್ ಕೂಡ ಆಗ್ಬೋದು. ನಾನು ಇವಾಗ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಆಮೇಲೆ ಸ್ವಲ್ಪ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ನೋಡಿ, ಇಷ್ಟುಂಟು, ದೊಡ್ಡ ಸ್ಪೂನಲ್ಲಿ 1 ಸ್ಪೂನು, ಒಂದು ಕಾಲು ಆ ಥರ ಎಲ್ಲ ಹಾಕ್ಬೋದು. ಅದು ಹಾಕಿ ಸ್ವಲ್ಪ ಹೊತ್ತು ಅದರಲ್ಲಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಕಲರ್ ಚೇಂಜ್ ಆಗ್ತಾ ಬರುವಾಗ ಇದಕ್ಕೆ ಈರುಳ್ಳಿ 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಈರುಳ್ಳಿ, ಅದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಬರಬೇಕು. ನೋಡಿ, ಈರುಳ್ಳಿ ಎಲ್ಲ ಈ ಥರ ಚೆನ್ನಾಗಿ ಫ್ರೈ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಒಂದು 3/4 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಆನಂತರ ಒಂದು 3/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಅದರ ಹಸಿ ವಾಸನೆ ಎಲ್ಲ ಹೋದ ನಂತರ ನಾವು ಇದಕ್ಕೆ ಟೊಮೆಟೊ ಹಾಕಿದ್ರಾಯಿತು. ಟೊಮೆಟೊ ಒಂದು 2 ಟೊಮೆಟೊ ಕಟ್ ಮಾಡಿಟ್ಟಿದ್ದೇನೆ. ಟೊಮೆಟೊ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಇದಕ್ಕೆ ನಾವು ಹುಣಸೆ ಹುಳಿ ಹಾಕಬೇಕು. ಅದು ಸ್ವಲ್ಪ ಹುಣಸೆ ಹುಳಿ ನಾನಿಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದು ಚೆನ್ನಾಗಿ ಕಲಿಸ್ಕೊಂಡು ಅದು ನಮಗೆ ಹುಳಿ ಎಲ್ಲ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನೋಡಿಕೊಂಡು ಹಾಕಿ ನೀವು. ನೋಡಿ, ಇಷ್ಟು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಉಪ್ಪು ಹಾಕಬೇಕು. ನಾವು ಮ್ಯಾರಿನೇಟ್ ಮಾಡುವಾಗ ಬೋಂಡಸ್ಗೆ ಉಪ್ಪು ಹಾಕಿದ್ದೇವೆ, ನೋಡ್ಕೊಂಡು ಇದಕ್ಕೆ ಮಸಾಲೆಗೆ ಬೇಕಾದ ಉಪ್ಪು ಹಾಕುವ. ಆಮೇಲೆ ನೋಡಿ, ಇದು ಒಂದು ಸೈಡಲ್ಲಿ ಇದು ಇಲ್ಲಿರಲಿ. ಇನ್ನೊಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡಿ, ಬೋಂಡಸ್ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ದೀವಲ್ಲ ಅದು ಇದರಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಆಚೆ ಕಡೆ ಸ್ಟವಲ್ಲಿ ಸಣ್ಣ ಉರಿಯಲ್ಲಿ ಇಟ್ಟರಾಯಿತು. ಇದು ಎರಡು ಒಂದೇ ಟೈಮಲ್ಲಿ ಮಾಡ್ಕೋಬೋದು, ಸೇಮ್ ಟೈಮಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ ಇದು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಹೊತ್ತಿನ ನಂತರ ಚೆನ್ನಾಗಿ ಅದು ನೀರೆಲ್ಲ ಬಿಡುತ್ತೆ. ಈ ನೀರು ನಾವು ಮಸಾಲೆಗೆ ಹಾಕಿದ್ರಾಯ್ತು. ನೋಡಿ, ಈ ಥರ ಮಸಾಲೆ ಎಲ್ಲ ನೀರನ್ನು ಈ ಮಸಾಲೆಗೆ ಹಾಕುವ. ನೋಡಿ, ಈ ಥರ ಎಲ್ಲ ನೀರನ್ನು ಮಸಾಲೆಗೆ ಹಾಕಿದ್ದೇನೆ. ಕೆಲವೊಂದು ಸಲ ಸ್ವಲ್ಪ ಜಾಸ್ತಿ ನೀರಿರುತ್ತೆ, ಎಷ್ಟೇ ನೀರಿದ್ರೂ ಮಸಾಲೆಗೆ ಹಾಕಿದ್ರಾಯ್ತು. ಅದರಲ್ಲಿ ಡ್ರೈ ಆಗಿ ಬರಬೇಕು. ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಇದು ಫ್ರೈ ಆಗಲಿ. ಇವಾಗ ಇದು ಫ್ರೈ ಆಗಿಲ್ಲ, ಇನ್ನು ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಜಾಸ್ತಿ ಎಣ್ಣೆ ಬೇಡ, ಸ್ವಲ್ಪ ಎಣ್ಣೆ ಹಾಕಿ ಇದು ಫ್ರೈ ಮಾಡಿದ್ರಾಯಿತು. ನೋಡಿ, ಇಷ್ಟು ಸಾಕಿದು, ಈ ಥರ ಆಗಿ ಬರಬೇಕು. ಇನ್ನು ನಾವು ಇದು ಮಸಾಲೆಗೆ ಹಾಕಿದ್ರಾಯಿತು. ಮಸಾಲ ನಾವು ಬೋಂಡಸ್ ನೀರು ಹಾಕಿದ್ದೇವಲ್ಲ, ನೀರು ಜಾಸ್ತಿ ಇದ್ದರೆ ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದ ನಂತರ ನಾವು ಇದಕ್ಕೆ ಬೋಂಡಸ್ ಹಾಕಿದ್ರಾಯಿತು. ನೋಡಿ, ಈ ಥರ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದು ಮುಚ್ಚಲು ಹಾಕಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಹಾಗೇ ಬಿಟ್ಬಿಡಿ. ನೋಡಿ, ಸ್ವಲ್ಪ ಹೊತ್ತು ಮುಚ್ಚಳ ಹಾಕಿಬಿಟ್ಟಿದ್ದೇನೆ. ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೂ ಇದಕ್ಕೆ ನಾವು ಸ್ವಲ್ಪ ಗಟ್ಟಿ ತೆಂಗಿನಕಾಯಿ ಹಾಲು ಹಾಕಬೇಕು. ಅದು ನಾವು ಫ್ರೆಶ್ ತೆಂಗಿನಕಾಯಿ ರುಬ್ಕೊಂಡು ಹಾಲು ಮಾಡೋದಾದ್ರೆ ಆ ಥರ ಆಗ್ಬೋದು. ಗಟ್ಟಿ ಹಾಲು ಹಾಕಬೇಕು, ಒಂದು ಅರ್ಧ ಕಪ್ಪಿನಷ್ಟು ಸಾಕು. ಇಲ್ಲಾಂದರೆ ಕೋಕೋನಟ್ ಪೌಡ್ರ್ ಆದರೆ ಅದು ಕೂಡ ಆಗ್ಬೋದು. ನಾನಿವಾಗ ಕೋಕೋನಟ್ ಪೌಡ್ರ್ ಸ್ವಲ್ಪ ನೀರಲ್ಲಿ ಕಲಿಸ್ಕೊಂಡು ತಿಕ್ಕ ಹಾಲು ಮಾಡಿಕೊಂಡು ಒಂದು ಅರ್ಧ ಕಪ್ಪಿನಷ್ಟು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಉಂಟು, ಉಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಇನ್ನೂ ಮುಚ್ಚಳು ಹಾಕೋದು ಬೇಡ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದು ಡ್ರೈ ಆಗಿ ಬರುವ ತನಕ ಇದೇ ಥರ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು.
ಇದು ಜಾಸ್ತಿ ಡ್ರೈ ಅಲ್ಲ, ನಾನು ಹೇಳ್ತೀನಿ ಆ ಥರ ಮಾಡ್ಕೊಂಡ್ರೆ ಆಯಿತು. ಇದು ನಾನು ಯೂಸ್ ಮಾಡಿದ ಕೋಕೋನಟ್ ಪೌಡ್ರ್, ಅದು ಮ್ಯಾಗಿ ಕೋಕೋನಟ್ ಪೌಡ್ರ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿದ್ದು. ನಾನು ಜಾಸ್ತಿ ಅದೇ ಯೂಸ್ ಮಾಡೋದು, ಚೆನ್ನಾಗಿರುತ್ತೆ ಅದು. ನಾನು ಹೇಳ್ದಾಗಿದ್ದು ಮಧ್ಯದಲ್ಲಿ ಮಿಕ್ಸ್ ಮಾಡಿ ಕೊಡಬೇಕು. ನೋಡಿ ಈ ಥರ ಆಗಿ ಬರಬೇಕು, ಕಾಣುತ್ತಲ್ಲ ಯಾವ ರೀತಿ ಉಂಟಂತ, ಈ ರೀತಿ ಇರಬೇಕು. ಇಷ್ಟು ಗಟ್ಟಿ ಸಾಕು, ಇನ್ನು ಜಾಸ್ತಿ ಇದಕ್ಕಿಂತ ಜಾಸ್ತಿ ಡ್ರೈ ಆಗೋದು ಬೇಡ, ಇಷ್ಟು ಸಾಕು. ಇದು ಚಪಾತಿಗೆ, ಗೀ ರೈಸ್ಗೆ, ಆಮೇಲೆ ರೊಟ್ಟಿ ಎಲ್ಲದಕ್ಕೂ ಇಷ್ಟು ಸಾಕು, ಈ ಒಂದು ಗಟ್ಟಿಯಲ್ಲೇ ಸಾಕು. ಇನ್ನು ಫೈನಲ್ ಆಗಿ ಸ್ವಲ್ಪ ಕರಿಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಕಟ್ ಮಾಡಿಕೊಂಡು ಹಾಕಿ ನೋಡಿ ಈ ಥರ ಹಾಕಿದ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಸ್ಟವ್ ಆಫ್ ಮಾಡುವ, ಇದಕ್ಕಿಂತ ಜಾಸ್ತಿ ಗಟ್ಟಿಯಾಗೋದು ಬೇಡ. ನೋಡಿದ್ರಲ್ಲ, ಇವತ್ತಿನ ನಮ್ಮ ಬೋಂಡಾಸ್ ರೋಸ್ಟಲ್ಲಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ, ಖಂಡಿತವಾಗಿ ನಿಮಗೆಲ್ರಿಗೂ 100% ನಿಮಗೆಲ್ರಿಗೂ ಇಷ್ಟ ಆಗ್ಬೋದು. ಇದು ನಾವು ಕೋಕೋನಟ್ ಹಾಲಲ್ಲಿ, ತೆಂಗಿನಕಾಯಿ ಹಾಲು ಹಾಕ್ತೀವಲ್ಲ ಅದರಲ್ಲಿ ಡ್ರೈ ಆಗಿ ಬರುವುದಲ್ಲ, ಅದರ ಒಂದು ಸ್ಪೆಷಲ್ ರುಚಿ ಇದಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಹೋಟೆಲಲ್ಲಿ ಸಿಗುವುದಕ್ಕಿಂತಲೂ ಇನ್ನೂ ಟೇಸ್ಟಿಯಾಗಿರುತ್ತೆ. ನೀವು ಇದು ನಾನು ಹೇಳೋದಕ್ಕಿಂತ ಒಂದು ಸಲ ಒಮ್ಮೆ ಮಾಡಿ ನೋಡಿ. ನೀವು ಒಮ್ಮೆ ಮಾಡಿದರೆ ಖಂಡಿತವಾಗಿ ನೀವು ಬೇರೆ ಟೈಪಲ್ಲಿ ಮತ್ತೆ ನೀವು ಮಾಡಲ್ಲ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಇದು ಚಪಾತಿಯ ಮೇಲೆ ಗೀ ರೈಸ್ ಮತ್ತು ನೀರು ದೋಸೆ ಇದಕ್ಕೆಲ್ಲ ಸೂಪರಾಗಿರುತ್ತೆ. ನಾನಿವತ್ತು ಚಪಾತಿ ಜೊತೆ ಮಾಡಿದ್ದೇನೆ. ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ನೀವು ಮಾಡಿ ನೋಡಿ. ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ, ಏನಾದರೂ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ, ನೀವು ಮಾಡಿ ನೋಡಿ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಡಿ. ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.